Hi guys, good morning ಎಲ್ರಿಗೂ ಹೇಗಿದ್ದೀರಾ? ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಕನ್ನಡ ವ್ಲಾಗ್ಸ್. ದಿನ ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇವತ್ತು ಕೈಗೆ ಕಾಲಿಗೆ ಎಲ್ಲ ವ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೇನು ನೋಡಬೇಕು ಕಾಣೆ ಫೇಸ್ಗೂ ಮಾಡ್ಕೊಬೇಕು ವ್ಯಾಕ್ಸು. ಫೇಶಿಯಲ್ ಹೇರ್ ಗ್ರೋತ್ ಆಗಿದೆ. ಆಲ್ರೆಡಿ ನಾನು 3 ಮಂತ್ಸ್ ಆಗಿದೆ, 3 ಮಂತ್ಸ್ ಮೇಲಾಗಿದೆ ನಾನು ವ್ಯಾಕ್ಸ್ ಮಾಡ್ಕೊಂಡು ಫೇಸ್ಗೆ. ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾವ ಥರ ಮಾಡ್ಕೊಳ್ಳೋದು ಫೇಸ್ ವ್ಯಾಕ್ಸು ಅಂತ. ಆಲ್ರೆಡಿ ವಿಡಿಯೋ ಇದೆ, ಅದನ್ನು ಬೇಕಾದ್ರೆ ನೋಡಿ. ಈಗ ಕೈಗೆ ಕಾಲಿಗೆ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಒಬ್ಬಳ ಕೈಯಲ್ಲೇ ಆಗೋಲ್ಲ. ಹೇರ್ ಗ್ರೋತ್ ಜಾಸ್ತಿ ಇದೆ, ಸುಮಾರು 2-3 ಇಯರ್ಸ್ ಮೇಲಾಗಿದೆ ನಾನು ವ್ಯಾಕ್ಸ್ ಮಾಡಿ ಕೈಗೆ ಕಾಲಿಗೆ ಎಲ್ಲ. ಸೊ ಇವತ್ತು ನೋಡ್ತೀರಾ ಸೊ ನನ್ನ ಫ್ರೆಂಡ್ನ ಕರೆದಿದ್ದೀನಿ, ಬರ್ತಿದ್ದಾಳೆ ವ್ಯಾಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ. ಸೊ ಆ ವಿಡಿಯೋ ಶೂಟ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಏನಪ್ಪ ವಿಶೇಷ, ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ಅಂದರೆ ನಾ 9th ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಸೊ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅದೇನು ಅಂತ ಈಗಲೇ ಹೇಳಲ್ಲ, ಬರ್ತ್ಡೇ ದಿವಸ ರಿವೀಲ್ ಮಾಡ್ತೀನಿ. ಲಾಸ್ಟ್ ಇಯರ್ ನೋಡಿ ಟ್ಯಾಟೂ ಹಾಕ್ಸ್ಕೊಂಡಿದ್ದೆ, ಅವ್ರ ಫೋಟೋ ಟ್ಯಾಟೂ ಹಾಕ್ಸ್ಕೊಂಡಿದ್ದೆ. ಬಟ್ ಅವ್ರಿಗೇನೇ ಸರ್ಪ್ರೈಸ್ ಕೊಡಲಿ, ಏನೇ ಮಾಡಲಿ, ರಿಯಾಕ್ಷನ್ ಅಂತೂ ಕೊಡಲ್ಲ ಗೈಸ್. ಸರ್ಪ್ರೈಸ್ ಅಂತೂ ಆಗಲ್ಲ, ಅವರು ವಾವ್ ಅನ್ನೋ ಥರ ಎಲ್ಲ ಫೀಲೇ ಮಾಡಲ್ಲ. ಜಸ್ಟ್ ಅಷ್ಟೇ ಗೈಸ್. ಇಷ್ಟು ಕಷ್ಟಪಟ್ಟು ನಾನು ಚುಚ್ಚಿಸ್ಕೊಂಡು ಊದಿಸ್ಕೊಂಡು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಅಷ್ಟೇ ಗೈಸ್ ಅವ್ರ ರಿಯಾಕ್ಷನ್. ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ನನಗಾದರೆ ಯಾವ ಸರ್ಪ್ರೈಸು ಕೊಡಲ್ಲ, ಯಾವ ಗಿಫ್ಟ್ಸು ಕೊಡಲ್ಲ, ಯಾವ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ. ನಾನು ಈ ಸಲ ಮಾಡಲೇಬಾರ್ದು ಅಂತ ಡಿಸೈಡ್ ಆಗಿದೆ. ಬಟ್ ಯಾಕೋ ಮನಸ್ಸು ಒಪ್ಪೋದೇ ಇಲ್ಲ ನನಗೆ ಆ ಥರ ಮಾಡೋಕ್ಕೆ. ಇನ್ನೇನು 1 day 2 day ಇದೆ ಅನ್ನೋಷ್ಟರಲ್ಲಿ ಏನೋ ಪ್ರಿಪ್ರೇಷನ್ ಮಾಡಿಬಿಟ್ಟಿರ್ತೀನಿ ನಾನು. ನನಗೆ ಆ ಥರ ಮನಸ್ಸೊಪ್ಪಲ್ಲ. ಸೊ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡಿ. ಅದು ನಿಮಗೆ ಬರ್ತ್ಡೇ ದಿವಸ ಗೊತ್ತಾಗುತ್ತೆ. ಇನ್ನೊಂದು 3-4 days ಇದೆ, ವೆಯ್ಟ್ ಮಾಡಿ. ನಾನು ನಾಯ್ಕಲ್ಲಿ ಬುಕ್ ಮಾಡಿದ್ದೆ ಒಂದು ಡ್ರೆಸ್ಸು, ಅದು ಕೂಡ ಬರ್ತಿತ್ತು ನೆನ್ನೆ, ನಾನು ಆಚೆ ಹೋಗಿದ್ದೆ ಅಂತ. ಅದು ಕ್ಯಾನ್ಸಲ್ ಆಗುತ್ತೆ. ಸೊ ತಿರ್ಗಾ ಬುಕ್ ಮಾಡಿದೆ. ಅದೇ ಡ್ರೆಸ್ 8th ಬರುತ್ತೆ. ಸೊ ಆ ಡ್ರೆಸ್ ರಿವ್ಯೂ ಕೂಡ ಕೊಡ್ತೀನಿ ಆ ಥರ ಇರುತ್ತೆ ಅಂತ. ಓಕೆನಾ? ಈಗ ಬನ್ನಿ ಫೇಸ್ ವ್ಯಾಕ್ಸ್ ಮಾಡ್ಕೊಳ್ಳಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಬಿಕಾಸ್ ಲಕ್ಷ್ಮೀ ಹಬ್ಬನೂ ಬರುತ್ತಲ್ಲ, ಆವಾಗ ಒಂದೇ ಸಲ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಟ್ ನೋಡೋಣ, ಮಾಡ್ಕೊಳ್ಳೋದ ಬೇಡವಾ ನೋಡೋಣ. ಇನ್ನು ನನ್ನ ಫ್ರೆಂಡ್ ಬಂದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವ್ಯಾಕ್ಸ್ ಮಾಡೋದು. ಬಾಯ್ ಬಾಯ್. Guys, welcome back again. ವ್ಯಾಕ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಹೊಡೆದು ಊಟ ಮಾಡಿ ನಿದ್ದೆ ಮಾಡಿಬಿಟ್ಟಿದೆ. ಯಾಕೋ ಸ್ವಲ್ಪ ಜ್ವರ ಬರೋ ಥರ ಆಗ್ತಾಯಿತ್ತು, ನಿದ್ದೆ ಮಾಡಿಬಿಟ್ಟೆ. ಗೈಸ್ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ನೋಡಿ ಇಲ್ಲಿ ಎಷ್ಟಪ್ಪ ಊದ್ಕೊಂಡಿದೆ. ಉಗುರು ಸುತ್ತು ಅಂತಾರಲ್ಲ, ಅದಾಗಿದೆ. ಅದು ಉಗುರು ಸುತ್ತೋ ಏನೋ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ನೋವಾಗ್ತಾಯಿದೆ. ಹಾಸ್ಪಿಟ್ಲಿಗೆ ಹೋಗಬೇಕು ನಾಳೆ. ಮೊನ್ನೆಯಿಂದ 2 days ಪೇಯ್ನ್ ಅನ್ನಿಸ್ತಾ ಇತ್ತು. ಏನು ಅಷ್ಟೊಂದಿಲ್ಲ ಬಿಡು, ಕಮ್ಮಿ ಆಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಇವತ್ತೇನೋ ತುಂಬ ಸಿವಿಯರಾಗಿ ಪೇಯ್ನ್ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನೂ ಸ್ವಲ್ಪ ಸ್ವೆಲ್ಲಿಂಗ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಇನ್ನು ಈಗ ರಾತ್ರಿ ಊಟಕ್ಕೆ ಬಂದು ನಾನು ಎಣ್ಗಾಯಿ ಮಾಡ್ತಾಯಿದ್ದೀನಿ, ಎಣ್ಣೆ ಬದನೆಕಾಯಿ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ, ಇದೆಲ್ಲ ಬಿಡಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಕ್ಲಾರಿಟಿ ಕಮ್ಮಿ ಇದೆ ಗೈಸ್ ಇಲ್ಲಿ. ಸೊ ಏನೂ ಕಾಣಿಸ್ತಾ ಇಲ್ಲ, ಬಾಕಿ ಬೇರೆ ಓಪನ್ ಮಾಡಿಲ್ಲ. ಆಮೇಲೆ ಸಿಗ್ತೀನಿ. ಓಕೆನಾ?
ಎಸ್ ಗೈಸ್, ಇನ್ನು ಬಾಣಲಿ ಇಟ್ಕೊಂಡು ನಾನು 1 ಟೇಬಲ್ ಸ್ಪೂನ್ ಆಗಷ್ಟು ಹಸಿ ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಫ್ಲೇಮ್ ಆಫ್ ಮಾಡಿ ಚೂರೇ ಚೂರು ಬಿಳಿ ಎಳ್ಳು ಹಾಕ್ಕೊತೀನಿ. ಅದು ಫ್ಲೇಮ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಇದನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿತ್ತು ಅದೇ ಬಿಸಿಯಲ್ಲಿ ಈ ಥರ ಫ್ರೈ ಮಾಡ್ಕೊಬೇಕು. ಆವಾಗ ಎಳ್ಳು ಫ್ರೈ ಆಗೋಗ್ಬಿಡುತ್ತೆ. ಫ್ರೈ ಮಾಡಿರೋ ಕಡಲೆ ಬೀಜನೂ ಮತ್ತು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಗೈಸ್. ಈಗ ಅದಕ್ಕೇ ಕೊತ್ತಂಬರಿ ತೆಂಗಿನಕಾಯಿ ಒಂದು 1/4 ಭಾಗದಷ್ಟು ಚಿಪ್ಪಲ್ಲಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗಷ್ಟು ಶುಂಠಿ, ಆಮೇಲೆ ಇದಕ್ಕೆ ಚೂರೇ ಚೂರು ಹುಣಸೆ ಹಣ್ಣು, ಆಮೇಲೆ 2 ಈರುಳ್ಳಿ ತೊಗೊಂಡಿದ್ನಲ್ಲ, 1 ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಸಣ್ಣದಾಗೆ. ಆಮೇಲೆ 1 ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದಿಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದನ್ನು ಗೈಸ್ ಇವಾಗ ಇದು ಫ್ರೈ ಮಾಡ್ಕೊಂಡಲ್ಲ ಕಡಲೆ ಬೀಜನೂ ಮತ್ತು ಎಳ್ಳು, ಆ ಥರ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಬಟ್ ನನಗೆ ಇವಾಗ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಸೊ ಹಂಗೆ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ರುಬ್ಬಿ. ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೇ 2-2.5 ಹಾಕಿದ್ದೀನಿ. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಆಗಷ್ಟು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಫುಲ್ಲು ಸ್ಮೂತಾಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಬನ್ನಿ ಮಾಡ್ಕೊಂಬರೋಣ ಇವಾಗ. ಎಸ್ ಗೈಸ್, ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಬಾಣಲಿ ಇಟ್ಟಿದ್ದೀನಿ. ಇನ್ನು ಎಣ್ಣೆ ಹಾಕ್ತಾಯಿದ್ದೀನಿ ಗೈಸ್. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಣ್ಣೆಗಾಯಿ ಅಂತಾರಲ್ಲ, ಸೊ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಜಾಸ್ತಿ. ಈಗ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಬದನೆಕಾಯಿ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಬದನೆಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಬದನೆಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಚಿಕ್ಕ ಚಿಕ್ಕ ಬದನೆಕಾಯಿ ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಕಾಣಿಸ್ತಿದ್ಯಾ? ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆಲಿ ಖಾರ ಹಾಕೋದ್ರಿಂದ ಕಲರ್ ಹೈಲೈಟಾಗಿ ಬರುತ್ತೆ ಗೈಸ್. ನೋಡಿ, ಇದು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಖಾರಕ್ಕೆ 2-2.5 ಹಾಕಿದ್ರೆ ಸಾಕು, ಮಸ್ತಾಗಿರೋದು ಖಾರ. ಇದನ್ನ ಹಿಂಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡಿ. ಇವಾಗ ಜಾಸ್ತಿ ಸೀಡ್ಸೋ ಥರ ಫ್ರೈ ಮಾಡಬಾರ್ದು, ಫ್ಲೇವರ್ ಹೋಗ್ಬಿಡುತ್ತೆ. ಸೊ ಇಷ್ಟು ಫ್ರೈ ಆದಮೇಲೆ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ. ಈ ಥರ ಬರಬೇಕು ಕಲರು. ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಒಂದೇ ಒಂಚೂರು ನೀರು ಹಾಕಿ ಮಸಾಲೆ ಇರೋದನ್ನು ಅದಕ್ಕೆ ಹಾಕ್ತೀನಿ. ನೀರು ಹಾಕ್ಲೇಬಾರ್ದು, ಇದಕ್ಕೆ ಗಟ್ಟಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ. ಇನ್ನು ಈ ಮಸಾಲೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಲ್ಲ, ಎಣ್ಣೆ ಬಿಡಬೇಕು ಸೈಡಲ್ಲಿ. ಆ ರೀತಿ ಒಂದು ಸ್ಮೆಲ್ ಬರುತ್ತೆ ಗಮ್ ಅಂತ, ಆವಾಗ ಮಸಾಲೆ ಫ್ರೈ ಆಗಿದೆ ಅಂತ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ಇದನ್ನಿವಾಗ ಇದಕ್ಕೊಂದೇ ಒಂದು ಚೂರೀಗ ನೀರು ಆ್ಯಡ್ ಮಾಡ್ತೀನಿ. ಚೂರು ನೋಡಿ, ಇಷ್ಟು ಆ್ಯಡ್ ಮಾಡ್ತೀನಿ ನೀರು. ಗೈಸ್, ಇದಕ್ಕಿನ್ನ ಉಪ್ಪು ಹಾಕೋದೇ ಮರ್ತಿದ್ದೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ. ಈಗ ಸ್ಮೆಲ್ ಮಾತ್ರ ಗಮ್ ಅಂತ ಇರುತ್ತೆ ಗೈಸ್. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದೆಲ್ಲ ಇವಾಗ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗುತ್ತೆ ಮಸಾಲೆ, ಅದಾವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ಇದಕ್ಕೀಗ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ ಗೈಸ್. ಇನ್ನು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ಎಣ್ಗಾಯಿ ಸಾಂಬಾರನ್ನ. ನಾನು ಅಬ್ಸರ್ವ್ ಮಾಡಿದ್ರಾ, ನಾನು ಫೇಶಿಯಲ್ ವ್ಯಾಕ್ಸ್ ಕೂಡ ಮಾಡಿಕೊಂಡೆ ನೋಡಿ ಅಪ್ಪರ್ ಲಿಪ್ಪೆಲ್ಲ.
ಫೇಶಿಯಲ್ ವ್ಯಾಕ್ಸು ಮಾಡಿಕೊಂಡೆ. ಆ್ಯಕ್ಚುಲಿ ಹೇರ್ ಗ್ರೋತ್ ಕಮ್ಮಿ ಇತ್ತು, ಆದರೂ ಸರಿ ಮಾಡ್ಕೊಂಬಿಡೋಣ ಇನ್ನು ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಗೈಸ್. ಇನ್ನು ಡೆಂಗ್ಯೂ ಜಾಸ್ತಿ ಆಗೋಗಿದೆ ಗೈಸ್. ಸೊ ಆದಷ್ಟು ಸೊಳ್ಳೆ ಕಚ್ತಿರೋ ಥರ ನೋಡ್ಕೊಳ್ಳಿ. ಇನ್ನು ನಮ್ಮ ನಕ್ಕುಂದಿಯಲ್ಲಿ ಬಂದರೆ 9 ಕೇಸ್ ಡೆಂಗ್ಯೂ ಪಾಸಿಟಿವ್ ಬಂದಿದೆಯಂತೆ. ಸೊ ನಕ್ಕುಂದಿಯಲ್ಲಿ ಯಾರ್ಯಾರು ಇದ್ದೀರಾ ಜಾಸ್ತಿ ಕೇರ್ಫುಲ್ಲಾಗಿರಿ. ಪ್ರಿಕಾಷನ್ಸ್ ಏನೇನು ಬೇಕೋ ಸೊಳ್ಳೆ ಕಚ್ದಿರೋ ಥರ ಅದೆಲ್ಲ ತೊಗೊಳ್ಳಿ, ಮಾಡ್ಕೊಳ್ಳಿ. ಸೊಳ್ಳೆ ಕಚ್ದಿರ ಅವಾಯ್ಡ್ ಮಾಡಿ. ಎಲ್ಲೂ ನೀರು ನಿಲ್ಲಕ್ಕೆ ಗಲೀಜಾಗೆ ಬಿಡಬೇಡಿ. ಡ್ರಮ್ಮಲ್ಲೆಲ್ಲ ಹುಳ ಬಂದರೆ ನೀರೆಲ್ಲ ಚೆಲ್ಬಿಡಿ, ಯೂಸ್ ಮಾಡಬೇಡಿ ಆ ಥರ ನೀರು. ಇನ್ನು ಅಕ್ಕಪಕ್ಕ ಎಲ್ಲ ಗಿಡ ಎಲ್ಲ ಇದ್ದರೆ ಸ್ಪ್ರೇ ಮಾಡ್ತಾಯಿರಿ ಅವಾಗವಾಗ. ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಗಿಡ ಇದೆ ಗೈಸ್, ಆದರೆ ಬಟ್ ಸೊಳ್ಳೆ ಬರೋಕ್ಕೆ ಮಾತ್ರ ಬಿಡೋಲ್ಲ ಮನೆಗೆ. ಇನ್ನು ಏನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಹೆಣ್ಗಾಯಿ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ, ಅದು ಬೆಂದಮೇಲೆ ಓಕೆನಾ. ನೋಡಿ ಗಾಯ್ಸ್, ಪ್ಲೇಟ್ ತೆಗೆದ್ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈಗ ಚೆನ್ನಾಗಿ ಬೆಂದಿದೆ ನಮ್ಮ ಬದನೆಕಾಯಿ ಕೂಡ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿದ್ರೆ ಎಣ್ಣೆ ಬದನೆಕಾಯಿ ರೆಡಿ.